ಇಲ್ಲಿರೋ ಗ್ರಾಮಸ್ಥರು ಹೇಳೋ ಪ್ರಕಾರ ಒಂದು ಮಧ್ಯರಾತ್ರಿ ಒಬ್ಬರು ಸ್ವಾಮೀಜಿ ಈ ಗುಹೆಯ ಮೇಲಿನ ಕಲ್ಲಿನ ಬಂಡೆ ಮೇಲೆ ನಿಂತು ಇಲ್ಲಿರೋ ಗ್ರಾಮಸ್ಥರನ್ನೆಲ್ಲ ಕರೆದು ಇಲ್ಲಿ ಪೂಜಾ ಕೈಂಕರ್ಯ ನಿಂತಿರೋ ಬಗ್ಗೆ ಹೇಳಿ ಮತ್ತೆ ಇಲ್ಲಿ ಪೂಜಾ ಕೈಂಕರ್ಯ ಪ್ರಾರಂಭ ಆಗಬೇಕು ಅಂತ ತಿಳಿಸ್ಕೊಳ್ತಾರೆ. ಸುಂದರವಾದ ಪರಿಸರ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಗವಿ ಒಳಗಡೆ ಹೋಗ್ತಿದ್ದಾಗೆ ಮತ್ತಷ್ಟು ನಿಶಬ್ದತೆ ನಮಗೆ ಎದುರಾಗುತ್ತೆ. ಒಮ್ಮೆ ಶಿವನನ್ನ ನೋಡುತ್ತಾ ಧ್ಯಾನಕ್ಕೆ ಕುಳಿತುಕೊಂಡ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಈ ಗುಹೆ ಒಳಗಡೆ ಹಾವು, ಚೇಳು, ಚಿರತೆ, ಹುಲಿ ಈ ರೀತಿಯ ವನ್ಯ ಪ್ರಾಣಿಗಳನ್ನ ಜೊತೆಲಿ ಇಟ್ಕೊಂಡು ತಪಸ್ ಮಾಡ್ತಿದ್ರಂತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಸಿ ಶೇಖರ್. ಕಳೆದ 2 ವಿಡಿಯೋಗಳಲ್ಲಿ ನಾವು ನಿಮಗೆ ಪುರಾತನ ದೇವಾಲಯದ ದರ್ಶನ ಮಾಡಿಸಿದ್ವಿ. ಈ ಬಾರಿ ಒಬ್ಬ ಮಹಾನ್ ಸಂತ ತಪಸ್ಸುಗೈದಿರುವಂತಹ ಒಂದು ಪುಣ್ಯ ಭೂಮಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದಹಾಗೆ ಈ ಪ್ರದೇಶ ಬರೋದು ತಮಿಳುನಾಡಿನ ಈರೋಡ್ ಜಿಲ್ಲೆ ತಾಲ್ವಾಡಿ ತಾಲೂಕಿನ ಮಲ್ಲನಗುಳಿ ಅನ್ನೋ ಒಂದು ಪುಟ್ಟ ಗ್ರಾಮ. ಈ ಮಲ್ಲನಗುಳಿ ತಮಿಳುನಾಡಿಗೆ ಸೇರಿದರೂ ಸಹ ಇಲ್ಲಿರೋ ಬಹುಪಾಲು ಜನ ಕನ್ನಡವನ್ನೇ ಮಾತಾಡ್ತಾರೆ. ಚಾಮರಾಜನಗರದಿಂದ ಕೇವಲ 20ರಿಂದ 25 ಕಿಲೋಮೀಟರ್ ದೂರದಲ್ಲಿ ಈ ಮಲ್ಲನಗುಳಿ ಗ್ರಾಮ ಇದೆ. ಇಲ್ಲಿರೋ ಗ್ರಾಮಸ್ಥರು ಹೇಳೋ ಪ್ರಕಾರ ಒಂದು ಮಧ್ಯರಾತ್ರಿ ಒಬ್ಬರು ಸ್ವಾಮೀಜಿ ಈ ಗುಹೆಯ ಮೇಲಿನ ಕಲ್ಲಿನ ಬಂಡೆ ಮೇಲೆ ನಿಂತು ಇಲ್ಲಿರೋ ಗ್ರಾಮಸ್ಥರನ್ನೆಲ್ಲ ಕರೆದು ಇಲ್ಲಿ ಪೂಜಾ ಕೈಂಕರ್ಯ ನಿಂತಿರೋ ಬಗ್ಗೆ ಹೇಳಿ ಮತ್ತೆ ಇಲ್ಲಿ ಪೂಜಾ ಕೈಂಕರ್ಯ ಪ್ರಾರಂಭ ಆಗಬೇಕು ಅಂತ ತಿಳಿಸ್ಕೊಳ್ತಾರಂತೆ. ಅದಾದ ಮೇಲೆ ಇಲ್ಲಿರೋ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಜೀರ್ಣೋದ್ಧಾರದ ಕೆಲಸಕ್ಕೆ ಕೈ ಹಾಕ್ತಾರೆ. ಇವರ ಜೊತೆಗೆ ಅನೇಕ ಮಠಮಾನ್ಯಗಳು ಸಹ ಕೈ ಜೋಡಿಸ್ತವೆ. ಅದಾದ ಮೇಲೆ ಇಲ್ಲಿ ಜೀರ್ಣೋದ್ಧಾರದ ಕೆಲಸ ನಡೀತಾ ಇದೆ. ನೋಡಿ, ಈಗ ಅಚ್ಚುಕಟ್ಟಾದ ಮೆಟ್ಟಿಲುಗಳನ್ನ ನಿರ್ಮಿಸಿದ್ದಾರೆ ಮೇಲಕ್ಕೆ ಹೋಗೋದಕ್ಕೆ. ಸುಮಾರು 50ರಿಂದ 100 ಮೆಟ್ಟಿಲುಗಳು ಇಲ್ಲಿರ್ಬೋದು. ಇದಕ್ಕೂ ಮೊದಲು ಇಲ್ಲಿ ಬರೀ ಕಲ್ಲಿನ ಬಂಡೆಗಳೇ ಇತ್ತು. ಆ ಕಲ್ಲಿನ ಬಂಡೆಗಳ ಮೇಲೆ ಹತ್ತುಕೊಂಡು ನಾವು ಈ ಗುಹೆಗೆ ಹೋಗಬೇಕಾಗಿತ್ತು. ಈಗ ಸುಂದರವಾದ ಮೆಟ್ಟಿಲುಗಳು ನಿರ್ಮಾಣ ಆಗಿದೆ. ಆ ಮೆಟ್ಟಿಲುಗಳನ್ನು ಹತ್ತುಕೊಂಡು ನಾವು ನೇರವಾಗಿ ಹೋದರೆ ಗುಹೆಯ ಎಂಟ್ರೆನ್ಸ್ಗೆ ಹೋಗ್ತೀವಿ. ಆ ಗುಹೆ ಒಳಗಡೆ ಇರ್ತಕ್ಕಂಥವರೇ ಗವಿಸಿದ್ದೇಶ್ವರ ಸ್ವಾಮಿಗಳು. ಗವಿಸಿದ್ದೇಶ್ವರ ಸ್ವಾಮಿಗಳು ನೆಲೆಸಿರುವಂತಹ ಈ ಗುಹೆ ಒಳಗಡೆಗೆ ಈಗ ಪ್ರವೇಶ ಪಡೆಯೋಣ. ಈ ಮಲ್ಲನಗುಳಿ ಊರೇ ನಿಶಬ್ದತೆಯ ಸ್ಥಳದಲ್ಲಿರ್ತಕ್ಕಂತಹದ್ದು. ಆದರೆ ಈ ಮಲ್ಲನಗುಳಿಯ ಮೇಲಿರ್ತಕ್ಕಂತಹ ಈ ಗವಿ ಒಳಗಡೆ ಹೋಗ್ತಿದ್ದಾಗೆ ಮತ್ತಷ್ಟು ನಿಶಬ್ದತೆ ನಮಗೆ ಎದುರಾಗುತ್ತೆ. ಒಮ್ಮೆ ಶಿವನನ್ನು ನೋಡುತ್ತಾ ಧ್ಯಾನಕ್ಕೆ ಕುಳಿತುಕೊಂಡ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ನಿಶಬ್ದತೆ, ಅಷ್ಟು ಮನಸ್ಸಿಗೆ ನೆಮ್ಮದಿ ನಮಗಿಲ್ಲಿ ಫೀಲ್ ಆಗುತ್ತೆ. ಆ ಫೀಲನ್ನು ನಾನು ಹೇಳೋದಕ್ಕಿಂತ ನೀವು ಇಲ್ಲಿ ಬಂದು ಶಿವನ ಮುಂದೆ ಧ್ಯಾನಕ್ಕೆ ಕುಳಿತುಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಫೀಲ್ ನಮ್ಮ ಮನಸ್ಸಿಗಾಗುತ್ತೆ ಅಂತಕ್ಕಂತಹದ್ದು. ನೋಡಿ, ಒಮ್ಮೆ ಶಿವನನ್ನು ದರ್ಶನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 2 ಶಿವಲಿಂಗ ನಿಮಗೆ ಕಾಣುತ್ತೆ. ಅದರಲ್ಲಿ ಒಂದು ಇಲ್ಲಿ ಒಡೆದು ಮೂಡಿರುವಂತಹ ಲಿಂಗ, ಕೆಳಗಡೆ ಚಿಕ್ಕದಾಗಿದೆಯಲ್ಲ ಅದು ಇಲ್ಲಿ ಒಡೆದು ಮೂಡಿರುವ ಲಿಂಗ. ಇತ್ತೀಚೆಗೆ 2019 ನಂತರ ಮತ್ತೊಂದು ಲಿಂಗವನ್ನಲ್ಲಿಟ್ಟು ಪೂಜೆ ಕೈಂಕರ್ಯ ನಡೀತಾ ಇದೆ. ಬನ್ನಿ ಶಿವನ ದರ್ಶನ ಮಾಡ್ಕೊಳ್ಳಿ. ನಂತರ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿರೋ ಅರ್ಚಕರು ನಮಗೆ ತಿಳಿಸ್ತಾರೆ. ಮಲ್ಲನಗುಳಿ ಗ್ರಾಮ ಇತಿಹಾಸದ್ದು ಸಾವಿರಾರು ವರ್ಷದಿಂದ ಗವಿಸಿದ್ದೇಶ್ವರ ಅಂತ ನೆಲೆಗೊಂಡಿರೋ ಜಾಗ. ಶಿವನ ದೇವಸ್ಥಾನ ಇಲ್ಲಿಂದ ಕೊಂಗಲಿ ಬೆಟ್ಟ ಒಂದು 15 ಕಿಲೋಮೀಟರ್ ಐತೆ. ಚಾಮರಾಜನಗರ ಒಂದು 22 ಐತೆ. ಇವಾಗ 1919 ಇಸ್ವಿಯಿಂದ ಈ ಕಡೆ ಬಂದು ಡೆವಲಪ್ ಮಾಡಿ ನಮ್ಮ ಮಲ್ಲನಗುಳಿ ಗ್ರಾಮಸ್ಥರು ನಿಮ್ಮಂಥ ಭಕ್ತಾದಿಗಳು ದಾನಿಗಳೆಲ್ಲ ಕೊಟ್ಟು ಈ ಥರ ಇಂಪ್ರೂವ್ಮೆಂಟ್ ಆಗಿದೆ. ಇದು ಶಿವನ ದೇವಸ್ಥಾನ. ಇದು ಆ ಕಾಲದಲ್ಲಿ ನಮ್ಮ ತಾತ ಎತ್ತಪ್ಪದ ಕಾಲದಲ್ಲಿ ಶಿವನು ಸಿದ್ಧಮಲ್ಲೇಶ್ವರ ನೆಲೆಗೊಂಡಿರೋ ಜಾಗ. ಆ ಕಡೆ ಗುಹೆ ಮಾಡೋದ ಆದಮೋಸ್ತದಲ್ಲಿ 9ನೇ ತಿಂಗಳು 10ನೇ ತಿಂಗಳೆಲ್ಲ ಗುರುಮಲ್ಲೇಶ್ವರು ಶರಣರು ಇದ್ದ ಜಾಗ ಎಲ್ಲ ಡೆವಲಪ್ಮೆಂಟು ಮಾಡ್ತಾರಂತೆ. ನಮ್ಮ ಸೋಮಳ್ಳಿ ಶ್ರೀಗಳು ಸಿದ್ಧಮಲ್ಲಪ್ಪ ಸ್ವಾಮಿಗಳೆಲ್ಲ ಆಲಪ್ಪನೆ ಕೊಟ್ಟು ವಾತಿಂಗೆಲ್ಲ ಬಂದು ಈ ಅಮಾವಾಸ್ಯೆಯಲ್ಲಿ ಭೀಮನ ಅಮಾವಾಸ್ಯೆಯಲ್ಲಿ 2-3 ಸಾವಿರ ಜನಕ್ಕೆ ಅನುದಾನ ಮಾಡಿ ಎಲ್ಲ ಸ್ವೀಕರಿಸಿ ಮಲ್ಲನಗುಳಿ ಗ್ರಾಮಸ್ಥರು ಸಪೋರ್ಟ್ ಕೊಡಿ, ನಿಮ್ಮಂಥ ಭಕ್ತಾದಿಗಳೆಲ್ಲ ಸಪೋರ್ಟ್ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದೀವಿ. ಇನ್ನೂ ಡೆವಲಪ್ ಮಾಡ್ತಾರೆ, ಶರಣರು ಮಾಡಿಸ್ಕೋತಾರೆ. ನಾವೇನು ಮಾಡಲ್ಲ, ಶಿವಂತ ಮಾಡಿಸ್ಕೋಬೇಕು. ನಾವೇನು ನಮ್ಮ ಕೈಲಿ ಏನಿಲ್ಲ. ಶಿವನು ಬಂದು ಹಾಗೆ ಒಂದು 3 ವರ್ಷದ ಕಾಲದಲ್ಲಿ ಒಬ್ಬ ಸ್ವಾಮಿಗಳು ಬಂದು ಇಲ್ಲಿ ಮೇಲೆ ಸಾರಿ ಮಲ್ಲನಗುಳಿಗೆ ಬಂದು ಒಂದು 12 ಗಂಟೆ 1 ಗಂಟೆ ರಾತ್ರಿ ಸಾರಿ ಈ ಥರ ನೀವೆಲ್ಲ ಬಂದು ಮಾಡಿ ಅಂದ್ಕೊಂಡು ಬಂದು ಭಕ್ತಾದಿಗಳ ಕೇಳ್ಕೊಂಡಾಗ ಈ ಥರ ಶಿವನು ಇಲ್ಲಿ ನೆಲ್ಕೊಂತಾನೆ, ನೀವು ಈ ಥರ ಮಾಡಬೇಕು, ಇತಿಹಾಸನೆಲ್ಲ ಬಿಡೋಗಿಲ್ಲ, ಮಾಡಬೇಕು ಅಂತ ಮಾಡಿ ಇವಾಗ ಪ್ರತಿ ಸೋಮವಾರ ಶುಕ್ರವಾರ ಪೂಜೆ ನಡ್ಕೊಂಡಿದೆ, ಕೆಲಸ ಕಾರ್ಯಕ್ರಮ ನಡ್ಕೊಂಡಿದೆ. ಎಲ್ಲದಕ್ಕೂ ಪ್ರಚಾರ ಆಗ್ಬಿಟ್ಟಿದೆ. ಶಿವನ ದೇವಸ್ಥಾನ ಇದು ಮಲ್ಲನಗುಳಿ ಗ್ರಾಮ, ಕೊಂಗಳ್ಳಿ ಬೆಟ್ಟಕ್ಕೆ ಹೋಗುವ ದಾರಿ ಅಂದ್ಬಿಟ್ಟು ನಿಮ್ಮಂಥ ಭಕ್ತಾದಿಗಳು ಯಾರ್ಯಾರು ಬಂದು ಇಲ್ಲಿ ಕೈ ಮುಗಿದ್ಬಿಟ್ಟು ಹೋಯ್ತಾರೆ.
ಇಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ವಿಶೇಷ ಪೂಜೆ ನಡೆಯುತ್ತೆ. ಆ ಪೂಜೆ ಸಮಯಕ್ಕೆ ಬರುವ ಭಕ್ತಾದಿಗಳಿಗೆ ಇಲ್ಲಿರುವ ಗ್ರಾಮಸ್ಥರು ಅನ್ನ ಸಂತರ್ಪಣೆ ಸಹ ಏರ್ಪಾಡು ಮಾಡಿದ್ದಾರೆ. ಸಾವಿರಾರು ಭಕ್ತರು ಆ ದಿನ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರಂತೆ. ನಾವು ಆಗಲೇ ಹೇಳಿದಾಗೆ ಇಲ್ಲಿ ಒಬ್ಬರು ಗುರುಶರಣರು ತಪಸ್ ಮಾಡಿದರು ಅಂತ. ಆ ಗುರುಶರಣರೇ ಇವರು ಈ ಗುಹೆ ಒಳಗಡೆ ಹಾವು, ಚೇಳು, ಚಿರತೆ, ಹುಲಿ ಈ ರೀತಿಯ ವನ್ಯ ಪ್ರಾಣಿಗಳನ್ನ ಜೊತೆಲಿ ಇಟ್ಕೊಂಡು ತಪಸ್ ಮಾಡ್ತಿದ್ರಂತೆ. ನೋಡಿ, ಈ ಸಣ್ಣ ಗುಹೆ ಒಳಗಡೆ ಇವರ ಮೂರ್ತಿ ಸಹ ಕೆಲವೇ ದಿನಗಳಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಇಲ್ಲಿರೋ ಅರ್ಚಕರು ನಮಗೆ ತಿಳಿಸ್ಕೊಟ್ರು. ಆದಷ್ಟು ಬೇಗ ಇವರ ಮೂರ್ತಿ ಸಹ ಇಲ್ಲಿ ಪ್ರತಿಷ್ಠಾಪನೆ ಆಗಲಿದೆ. ದೇವರದ ದರ್ಶನ ಜೊತೆ ಒಂದೊಳ್ಳೆ ಪರಿಸರ ಬೇಕು ಅಂದರೆ ನೀವು ಇಲ್ಲಿಗೆ ಬರಲೇಬೇಕು. ಈ ಗುಹೆಯ ದರ್ಶನದ ನಂತರ ಪಕ್ಕದಲ್ಲಿ ಮತ್ತೊಂದು ಬಂಡೆಕಲ್ಲಿದೆ. ಆ ಬಂಡೆಕಲ್ಲನ್ನ ಹತ್ಕೊಂಡು ಹೋದರೆ ಈ ಸುಂದರವಾದ ಪರಿಸರ ನಿಮ್ಮ ಕಣ್ಣಿಗೆ ಬೀಳುತ್ತೆ. ನೀವು ಯಾವ ಕಡೆ ತಿರುಗ್ತೀರಾ ಆ ಕಡೆ ಬರೀ ಹಸಿರೇ ಕಾಣುತ್ತೆ. ಸುತ್ತ ನಿಮಗೆ ಪಶ್ಚಿಮ ಘಟ್ಟಗಳು ಸಹ ಇಲ್ಲಿ ಅದ್ಭುತವಾಗಿ ಕಾಣುತ್ತೆ. ಇವಿಷ್ಟು ಇಲ್ಲಿಯ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಪ್ರದೇಶವನ್ನು ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.